ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಕಾರ್ಯಕರ್ತರನ್ನ ಬಂಧನಕ್ಕೊಳಪಡಿಸಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮದ್ದೂರು ತಾಲೂಕು ಕಚೇರಿ ಬಳಿ ಪ್ರತಾಪ್ ಸಿಂಹ ಪ್ರತಿಭಟನೆಯನ್ನ ಇದೀಗ ಮಾಡಿದ್ದಾರೆ. ಅವರು ಕೂಡ ಪ್ರತಿಭಟನೆಯನ್ನ ಅಲ್ಲಿ ಮಾಡುವವರ ಜೊತೆಗೆ ಇದ್ದಾರೆ. ಅವರ ನೇತೃತ್ವದಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರು ಫಸ್ಟ್ ಆರಂಭ ಮಾಡಿದ್ರು, ಕಲ್ಲೆಸೆದವರು ಯಾರು, ಕಲ್ಲೆಸೆದವರ ಬಂಧನ ಆಗಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಲಾಠಿ ಚಾರ್ಜ್ ಮಾಡಿದವರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಮಂಡ್ಯ ತಾಲೂಕು ಕಚೇರಿ ಬಳಿ ಪ್ರತಾಪ್ ಸಿಂಹ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದು, ಹಿಂದೂ ಕಾರ್ಯಕರ್ತರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಗಲಾಟೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಏನಾಯ್ತು, ಎಲ್ಲಿಂದ ಆರಂಭ ಆಯ್ತು, ಇದೀಗ ಪರಿಸ್ಥಿತಿ ಹೇಗಿದೆ, ಇವೆಲ್ಲದರ ಬಗ್ಗೆ ಇದೀಗ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಿಂದೂ ಕಾರ್ಯಕರ್ತರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕಲ್ಲೆಸೆದವರ ಬಂಧನಕ್ಕೆ ಒಂದ್ ಕಡೆ ಈಗಾಗಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಆಗ್ರಹವನ್ನ ಮಾಡ್ತಾ ಇದ್ರೆ, ಅವರನ್ನ ಬಂಧಿಸಬೇಕು ಅಂತ ಕೇಳ್ಕೊಂಡ್ರೆ, ಜೊತೆಗೆ ಲಾಠಿ ಚಾರ್ಜ್ ಮಾಡಿದವರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಹೇಳಿ ಅವರು ಒತ್ತಾಯಿಸ್ತಾ ಇದ್ರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಈ ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಯಾವುದೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಎಲ್ಲ ಮುಖಂಡರೇ ಇದ್ದಾಗ ಗೌರಿ ಕಾಸ ಹಾಕೋರ್ನ ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಕೊಡ್ಬೇಕು ಅಂದ್ರೆ ಅದನ್ನ ಕಟ್ಕೊಳ್ಬೇಕಾ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಂಟ್ರೋಲ್ಗೆ ತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಹೌದು ನವಿತಾ, ಏನು ಬೆಳಿಗ್ಗೆ ಪ್ರಾರಂಭವಾದಂತಹ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಪ್ರಾರಂಭ ಆಯಿತು. ಮದ್ದೂರು ಪಟ್ಟಣದ ಉಗ್ರ ನರಸಿಂಹ ದೇವಸ್ಥಾನದಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಿದ್ದಂಥದ್ದು. ಇನ್ನೂ ಕೂಡ ಈ ಪ್ರತಿಭಟನೆ ಹಾಗೆ ನಡೀತಾ ಇದೆ. ಪ್ರತಿಭಟನಾಕಾರರು ಕೂಡ ಹಾಗೆ ಇದ್ದಾರೆ. ಪೊಲೀಸರು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಪ್ರತಿಭಟನಾಕಾರರ ಮನವನ್ನ ಒಲಿಸಲಿಕ್ಕೆ, ಆದ್ರೆ ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಪೊಲೀಸರ ಮನವೊಲಿಕೆಗೆ ಜಗ್ತಾ ಇಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ನವಿತಾ, ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ. ಬೆಳಿಗ್ಗೆ ಬಂದಂತ ಪ್ರತಿಭಟನಾಕಾರರು, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ರು. ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನಾಕಾರರು, ಹೋರಾಟಗಾರರು ಇವತ್ತು ಮದ್ದೂರಿಗೆ ಬರ್ತಾರೆ ಅಂತ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಬಂದ್ರು. ಹೀಗಾಗಿ ಪ್ರತಿಭಟನೆಯ ಸ್ವರೂಪ ಬೇರೆ ರೀತಿಯದನ್ನೇ ಪಡೆದುಕೊಳ್ತು. ಏನು ಮದ್ದೂರು ಪಟ್ಟಣದ ಪೇಟೆ ಬೀದಿ ರಸ್ತೆಯ ಮೂಲಕ ಏನು ಪ್ರೊಸೆಷನ್ ಬರ್ತಾ ಇತ್ತು, ಮೆರವಣಿಗೆ ಬರ್ತಾ ಇತ್ತು, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು 2 ಬಾರಿ ಲಾಠಿ ಪ್ರಹಾರಗಳು ನಡೀತು. ಇದಕ್ಕೆ ಕಾರಣ ಏನು ಅಂತಂದ್ರೆ ಕಲ್ಲುಗಳು ತೂರಿ ಬಂದ್ವು. ಆದ್ರೆ ಆ ಕಲ್ಲುಗಳು ಎಲ್ಲಿಂದ ತೂರಿ ಬಂದ್ವು ಅನ್ನುವಂಥದ್ದು ಗೊತ್ತಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರೇನಿದ್ರು, ಈ ಪ್ರತಿಭಟನಾಕಾರರೇ ಕಲ್ಲನ್ನ ತೂರಿದ್ರು ಅಂತ ಲಾಠಿ ಪ್ರಹಾರವನ್ನ ಪೊಲೀಸರು ಮಾಡಿದ್ರು. ಈ ಲಾಠಿ ಪ್ರಹಾರಕ್ಕೆ ಈಗ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮಹಿಳೆಯರ ಮೇಲೆ ಪೊಲೀಸರು ಮನ ಬಂದಂತೆ ಲಾಠಿಯನ್ನ ಪ್ರಹಾರ ಮಾಡಿದ್ದಾರೆ. ಹೀಗಾಗಿ ಅಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಾರರು ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮದ್ದೂರಿನ ತಾಲೂಕು ಕಚೇರಿ ಏನಿದೆ, ಈ ತಾಲೂಕು ಕಚೇರಿ ಬಳಿ ಹೋರಾಟಗಾರರು ಜಮಾಯಿಸಿದ್ದಾರೆ. ಇನ್ನು ಹೋರಾಟಗಾರರಿಗೆ ಸಾಥನ್ನ ಕೊಡ್ಲಿಕ್ಕೆ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಕೂಡ ಆಗಮಿಸಿದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿರುವಂತದ್ದು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಈಗ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಶಿಲ್ಲೆ ಚಪ್ಪಾಳೆಗಳನ್ನು ಕೂಡ ಹೋರಾಟಗಾರರು ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಆಕ್ರೋಶವನ್ನ ಇಲ್ಲಿ ಬಂದಂತ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತ ಘಟನೆ ಆಗಬಾರ್ದಾಗಿತ್ತು. ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿತ್ತು, ಈಗ ಮದ್ದೂರಿನಲ್ಲಿ ಆಗಿರುವಂತದ್ದು. ಪೊಲೀಸರು ಇಂಥ ಘಟನೆಗಳನ್ನ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಬೇಕಾಗಿತ್ತು. ಆದ್ರೆ ಈ ರೀತಿಯಾದಂತ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಶೋಚನೀಯ ಸಂಗತಿ ಎನ್ನುವಂತ ಮಾತನ್ನ ರಾಜಕೀಯ ನಾಯಕರುಗಳು ಹೇಳ್ತಾ ಇರುವಂತದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಮಾತನಾಡ್ತಾ ಇದ್ದಾರೆ.
ಜೊತೆಗೆ ಇವರ ಒತ್ತಾಯ ಆಗಿರುವಂತದ್ದು ಅಂದ್ರೆ ಸಾಕಷ್ಟು ಇಲ್ಲಿರುವಂತವ್ರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಆ ಮಸೀದಿ ಒಳಗೆ ಕಲ್ಲು ಹೇಗೆ ಬಂತು ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರ ಜೊತೆಗೆ ಆ ಮಸೀದಿಯಲ್ಲಿ ಇರ್ತಕ್ಕಂಥ ಮುಲ್ಲಾ ಏನಿದ್ದಾನೆ ಆತನನ್ನು ಕೂಡ ಬಂಧಿಸಬೇಕು. ಅದ್ರ ಜೊತೆಗೆ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಅವ್ರನ್ನು ಈ ಕೂಡಲೇ ಅವ್ರನ್ನ ರಿಲೀಸ್ ಮಾಡಬೇಕು. ಜೊತೆಗೆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಸೀದಿ ಏನಿದೆ ಆ ಮಸೀದಿಗೆ ಬೀಗವನ್ನ ಹಾಕಬೇಕು ಅನ್ನುವಂಥದ್ದು ಕೂಡ ಹೋರಾಟಗಾರರ ಒತ್ತಾಯ ಆಗಿರುವಂತದ್ದು. ಹೀಗಾಗಿ ಬೆಳಗಿನಿಂದ ಸಾಕಷ್ಟು ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಊಟವನ್ನು ಸಹ ಮಾಡದೆ ಮದ್ದೂರಿನ ತಾಲೂಕು ಕಚೇರಿ ಏನಿದೆ ಈ ತಾಲೂಕು ಕಚೇರಿ ಮುಂಭಾಗ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನವಿತಾ, ಈಗ ಸುನಿಲ್, ಒಂದು ಸಂಧಾನ ಅಥವಾ ಶಾಂತಿ ಮಾತುಕತೆ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಹೇಗೆ? ಯಾಕಂತ ಹೇಳಿದ್ರೆ ಈಗ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ, ಯಾವ ಹಂತಕ್ಕೂ ಕೂಡ ಹೋಗಬಹುದು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳನ್ನ ಏನಾದರೂ ಅಥವಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆಯಾ? ಖಂಡಿತ ನವಿತಾ, ಏನು ಪ್ರತಿಭಟನಾಕಾರರನ್ನ ಮನವೊಲಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ಬಂದು ಭಾಷಣವನ್ನ ಮಾಡ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಆಗ್ಬೋದು, ಇವರ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನ ಮಾಡಬೇಕು, ನಮಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನ ಪೊಲೀಸರ ಮುಂದೆ ಇಡುವ, ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಹೀಗಾಗಿ ಪೊಲೀಸರ ಬಳಿ ಮನವಿಯನ್ನ ಮಾಡಿಕೊಳ್ಳುವ, ನಮ್ಮ ಬೇಡಿಕೆಗಳು ಹಿಂಗಿವೆ ಅಂತ ಒಂದಷ್ಟು ಡಿಮ್ಯಾಂಡ್ಗಳನ್ನ ಪೊಲೀಸರು ಅಂದ್ರೆ ಮಂಡ್ಯ ಎಸ್ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಇವರ ಮುಂದೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಸೀದಿ ಏನಿದೆ ಅಂದ್ರೆ ನಿನ್ನೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಏನ್ ನಡೀತು ಆ ಒಂದು ಜಾಗದಲ್ಲಿ ಮಸೀದಿ ಏನಿದೆ ಈ ಮಸೀದಿಗೆ ಬಾಗಿಲನ್ನ ಹಾಕಬೇಕು. ಯಾಕೆಂದ್ರೆ ಮಸೀದಿ ಒಳಗೆ ಕಲ್ಲನ್ನ ತಂದಿಟ್ಕೊಂಡಿದ್ರು, ಹೀಗಾಗಿ ಆ ಮಸೀದಿಯಲ್ಲಿ ಅನಾಧಿಕೃತವಾಗಿ ಅಕ್ರಮವಾಗಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದೆ. ಹೀಗಾಗಿ ಮಸೀದಿಗೆ ಬಾಗಿಲನ್ನ ಹಾಕಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮಸೀದಿಯಲ್ಲಿರ್ತಕ್ಕಂಥ ಮುಲ್ಲನನ್ನ ಬಂಧಿಸಬೇಕು, ಈತನೇ ಪ್ರಮುಖ ಕಾರಣ, ಕಲ್ಲನ್ನು ಒಡೆಯೋದಕ್ಕೆ ಆತನೇ ಕಾರಣ, ಆತನನ್ನ ಕೂಡ ಬಂಧಿಸಿ ಆತನನ್ನ ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನ ಯಾರೆಲ್ಲ ಬಂಧಿಸಿದ್ದಾರೆ ಆ ಹಿಂದೂ ಕಾರ್ಯಕರ್ತರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಇದ್ರ ಜೊತೆಗೆ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿದಂತ ಲಾಠಿ ಪ್ರಹಾರವನ್ನ ಮಾಡಿದಂತ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ಇವೆಲ್ಲ ಕೆಲಸಗಳನ್ನ ಮಾಡಿದ್ರೆ ನಾವು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ತೀವಿ, ಕೈ ಬಿಡ್ತೀವಿ ಸದ್ಯದ ಪರಿಸ್ಥಿತಿನಲ್ಲಿ ಅನ್ನುವಂತ ಮಾತನ್ನ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗತ್ತೆ ನವಿತಾ, ಮುಂದೆ ಏನಾಗುತ್ತೆ ಅನ್ನುವಂತ. ಸುನಿಲ್, ಈಗ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆಯಾ? ಈಗ ಹೆಚ್ಚಿನ ಕ್ರಮಗಳನ್ನ ಏನ್ ಕೈಗೊಳ್ಳಲಾಗ್ತಾ ಇದೆ? ಪೊಲೀಸರಿಗೆ ಈಗ ಹೆಚ್ಚುವರಿ ತುಕಟುಗಳನ್ನ ನೀಡಲಾಗಿದೆಯಾ? ಈಗ ಈ ಹಿಂದೆ ಮಂಡ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತಹ ಎಸ್ಪಿ ಅವರನ್ನು ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಕ್ರಮಗಳನ್ನ ಪೊಲೀಸ್ ಇಲಾಖೆ ಕಡೆಯಿಂದ ಮಾಡಲಾಗ್ತಾ ಇದೆ? ನವಿತಾ, ಕಳೆದ ವರ್ಷ ಏನ್ ನಾಗಮಂಗಲದಲ್ಲಿ ಘಟನೆ ನಡೆದಿತ್ತು, ಈ ಒಂದು ಘಟನೆಯ ಹಿನ್ನೆಲೆ ಮಂಡ್ಯ ಎಸ್ಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೆ ಡಿಸಿ ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಇವರು ಈ ವರ್ಷ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿದ್ರು. ಸಾಕಷ್ಟು ತಾಲೂಕುಗಳಲ್ಲಿ ಪೊಲೀಸರುಗಳನ್ನ ನಿಯೋಜನೆ ಮಾಡಿದ್ರು. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಆ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತದ್ದು, ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಆದ್ರೂ ಕೂಡ ಇಂಥ ಒಂದು ಘಟನೆ ನಡೆದಿರುವಂತದ್ದು. ಹೀಗಾಗಿ ಹೆಚ್ಚಿನ ಪೊಲೀಸರನ್ನ ಅಂದ್ರೆ ಇವತ್ತು ಏನು ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ನಡೀತು, ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೋರಾಟಗಾರರ ಸಂಖ್ಯೆ ನಿರೀಕ್ಷೆಗೂ ಮೀರಿದಂತೆ ಹೆಚ್ಚಾಗಿ ಹರಿದು ಬಂತು. ಹೀಗಾಗಿ ಹೋರಾಟಗಾರರ ಸಂಖ್ಯೆಯನ್ನ ಗಮನಿಸಿ ಪೊಲೀಸರು ಈಗ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಹಾಗೆ ಹಿಂದೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ಎಸ್ಪಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿದಂತ ಯತೀಶ್ ಅವರನ್ನು ಕೂಡ ಮಂಡ್ಯ ಜಿಲ್ಲೆಗೆ ನಿಯೋಜನೆಯನ್ನ ಮಾಡ್ತಾ ಇರುವಂತದ್ದು. ನವಿತಾ.